ಥ್ಯಾಂಕ್ ಯು. ಮತ್ಸ್ಯಗಂಧ ಇವತ್ತು ಬ್ಲಾಕ್ ಬಸ್ಟರ್ ಆಗಿ ಓಪನ್ ಆಗಿದೆ. ಹೌದು, ತುಂಬ ಖುಷಿ ಇದೆ. ದೇವರಾಜ್ ಪೂಜಾರಿ ಅವರ ಕನಸು ಇದು. ನಿರ್ದೇಶಕರದ್ದು ಒಂದು ಒಳ್ಳೆ ಟೀಮ್ ಎಫರ್ಟ್ ಆಗಿದೆ. ಆ್ಯಂಡ್ ಫಸ್ಟ್ ಶೋಲ್ಲಿ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗಿರೋದು ನೋಡಿ ನನಗೆ ಭಾಳ ಖುಷಿಯಾಗಿದೆ. ಮೊದಲನೇ ಬಾರಿಗೆ ಒಂದು ಈ ರೀತಿಯ ಬೇರೆ ರೀತಿಯ ಶೇಡ್ ಇರುವಂತಹ ಪಾತ್ರವನ್ನು ಮಾಡಿದ್ದೀನಿ. ಯಾವ ರೀತಿ ಜನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಭಾಳ ಕುತೂಹಲ ಇತ್ತು. ಬಟ್ ಫಸ್ಟ್ ಶೋ ನೋಡಿ ಭಾಳ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಉತ್ತರ ಕನ್ನಡದ ಹೆಮ್ಮೆಯ ಕತೆ, ಉತ್ತರ ಕನ್ನಡವನ್ನು ರೆಪ್ರೆಸೆಂಟ್ ಮಾಡುವಂಥ ಕತೆ, ಅದ್ರ ಜೊತೆ ಪೊಲೀಸ್ ಸ್ಟೋರಿ ಕೂಡ. ಸೊ ಮೊದಲಿಂದ ಕನಸಿತ್ತು ನನಗೆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದು ಪಾತ್ರವನ್ನು ಮಾಡಬೇಕು ಅಂತ. ಮಾಡಿದ್ದೀನಿ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. 100% ನಿರ್ದೇಶಕರು, ನಿರ್ಮಾಪಕರು, ಕಂಪ್ಲೀಟ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಬಿಕಾಸ್ ಇಟ್ ಈಸ್ ದೇರ್ ಹಾರ್ಡ್ ವರ್ಕ್. ಸರ್, ಒಂದು ಸೀನಲ್ಲಿ ಬರ್ತೀರಾ ಪಂಚೆಲಿ, ಪೊಲೀಸ್ ಅಂದರೆ ರೌಡಿಗಳು ಹೇಳ್ತಾರೆ ನಿಮ್ಮನ್ನ ಪೊಲೀಸ್ ವಿತೌಟ್ ಡ್ರೆಸ್ಸಲ್ಲಿ ಬಾ ನೀನು ಆಮೇಲೆ ನಾನು ನೋಡ್ಕೊಂತೀನಿ ಅಂತ. ಆ ಸೀನಲ್ಲಿ ಬರ್ತೀರಾ, ಒಬ್ಬರು ಹೇಳಿದ್ರು ಸೇಮ್ ದರ್ಶನ್ ಅವ್ರ ತಮ್ಮನ ಥರ ಕಾಣಿಸ್ತಾರೆ. ಅದ್ರ ಬಗ್ಗೆ ಅಯ್ಯೋ ತುಂಬ ದೊಡ್ಡ ಮಾತು ಅದೆಲ್ಲ. ಬಟ್ ದೆನ್ ಖುಷಿ ಇದೆ. ಆ ಸೀನ್ ನನಗೂ ಭಾಳ ಇಷ್ಟ ಆಗಿದೆ. ಕಾಯ್ತಾ ಇದ್ದೀನಿ ನಾನು ಇನ್ನೂ ಸಂಜೆ ಶೋ ಅಥವಾ ನಾಳೆ ಶೋ, ನಾಡಿದ್ದು ಶೋ ಜನರು ನೋಡಿ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಬಿಕಾಸ್ ತುಂಬ ಹಾರ್ಡ್ ವರ್ಕ್ ಹೋಗಿದೆ, ನಂದು ಅಂತಲ್ಲ, ನಿರ್ದೇಶಕರು ಕಂಪ್ಲೀಟ್ ಟೀಮ್ ಒಂದು ತಂಡವಾಗಿ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ ಯಾವ ರೀತಿ ರಿಯಾಕ್ಷನ್ಸ್ಗಳು ಇರುತ್ತೆ ಜನರದ್ದು ಅಂತ. ಸರ್, ಒಂದು ನೇಟಿವಿಟಿ ಕತೆ ಮಾಡಿದ್ದೀರಾ, ಅಂದರೆ ಜನಗಳು ಕಷ್ಟ ನೀವೇ ನೋಡ್ತಿದ್ದೀರಾ ಥಿಯೇಟ್ರಿಗೆ ಬರೋದು. ಹೌದು, ಅದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ? ಖಂಡಿತವಾಗ್ಲೂ. ಅಂದರೆ ನಾನು ಹೇಳೋದು ಇಂಥ ಇಂಡಿಪೆಂಡೆಂಟ್ ತಂಡಗಳು ಸಿನಿಮಾ ಮಾಡಿದಾಗ ಸಿನಿಮಾ ಚೆನ್ನಾಗಿದೆ ಅನ್ನೋಂಥ ಮಾತು ಕೇಳಿದ ತಕ್ಷಣ ಜನರು ಬಂದು ನೋಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ ಥಿಯೇಟರ್ಸ್ ಉಳಿಸ್ಕೊಳ್ಳುವಂಥದ್ದು ಎಲ್ಲ ತುಂಬ ವಿಷಯಗಳಿರುತ್ತೆ. ಬಟ್ ಈ ಸಿನಿಮಾ 100% ವರ್ಡ್ ಆಫ್ ಮೌತ್ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂದರೆ ಫಸ್ಟ್ ಶೋ ಅಲ್ಲಿ ರಿಯಾಕ್ಷನ್ಗಳು ನೋಡಿದೆ ನಾನು, ಜನರದ್ದು ಜೆನ್ವಿನ್ ರಿಯಾಕ್ಷನ್ನು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಥಿಯೇಟ್ರಿಗೆ ಬನ್ನಿ, ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ 200% ಇದೆ ಮತ್ಸ್ಯಗಂಧ. ಸೊ ದಯವಿಟ್ಟು ನೋಡಿ, ಆದಷ್ಟು ಬೇಗ ನೋಡಿ. ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ತಿಳಿಸಿ, ಎಲ್ಲ ಕನ್ನಡ ಚಿತ್ರವನ್ನು ಗೆಲ್ಲಿಸಿ ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು. ಮೊದಲನೇದಾಗಿ ಮತ್ಸ್ಯಗಂಧ ಸೂಪರ್ ಆಗಿ ಓಪನಿಂಗ್ ಆಗಿದೆ. ಹೇಗೆ ಅನಿಸ್ತು ನಿಮಗೆ ಫಸ್ಟ್ ಶೋ ಆ್ಯಂಡ್ ನಿಮ್ಮ ಮೊದಲನೇ ಸಿನಿಮಾ? ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ಒಂದು ದೊಡ್ಡ ಆಪರ್ಚುನಿಟಿ ನನಗೆ. ಪೃಥ್ವಿ ಸರ್ ಜೊತೆ ಆ್ಯಕ್ಟ್ ಮಾಡಿರ್ಬೋದಾಗಿರ್ಬೋದು, ಇಲ್ಲ ನಾನು ಆ್ಯಕ್ಟ್ ಮಾಡಿರುವಂಥ ಸಿನಿಮಾದಲ್ಲಿ ಬಜರಂಗಿ ಲೋಕಿ ಸರ್, ಶರತ್ ಸರ್ ಎಲ್ಲರೂ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಪೃಥ್ವಿ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಿ ನಿಮಗೆ ಹೇಗೆ ಅನಿಸ್ತು? ಪೃಥ್ವಿ ಸರ್ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಅವ್ರು ನನ್ನ ಫೇವ್ರೆಟ್ ಹೀರೋ. ದಿಯಾ ಬಂದಾಗಿಂದ ನನಗೆ ಹಿ ವಾಸ್ ಮೈ ಫೇವ್ರೆಟ್ ಹೀರೋ. ಸೊ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಅದು ನನ್ನ ಮೊದಲನೆಯ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್. ತುಂಬ ಖುಷಿ ಆಯಿತು. ನಿಮ್ದು ಹೇಗೆ ಎಂಟ್ರಿ ಹೇಗಾಯಿತು ಸಿನಿಮಾ ಇಂಡಸ್ಟ್ರಿಗೆ? ಹೇಗೆಲ್ಲ ಪ್ಲಾನ್ ಇತ್ತು? ನೀವು ಥಿಯೇಟರನ್ನು ಆರ್ಟಿಸ್ಟ್ ಮಾಡಿದ್ದೀರಾ? ಹೌದು ಸರ್, ನಾನು ಥಿಯೇಟರ್ ಮಾಡ್ಕೊಂಡಿದ್ದೆ. ಇದಕ್ಕೂ ಮುಂಚೆ ಟೆಲಿಫಿಲ್ಮ್, ಶಾರ್ಟ್ ಫಿಲ್ಮ್ಸ್ಗಳಲ್ಲೆಲ್ಲ ಮಾಡಿದ್ದೆ. ಸೊ ಡೈರೆಕ್ಟರ್ ಸರ್, ನಾನು ಮೊದಲು ಮೀಡಿಯಾದಲ್ಲಿದ್ದೆ ಸರ್. ಸೊ ಡೈರೆಕ್ಟರ್ ಸರ್ ನನಗೆ ಮುಂಚೆಯಿಂದನೂ ಪರಿಚಯ ಇತ್ತು. ಈ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಾದಾಗ ಈ ಥರ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಕೇಳಿದರು, ಆಡಿಷನ್ ಮಾಡಿದರು. ಅದಾದಮೇಲೆ ಈ ನನಗೆ ಚಾನ್ಸ್ ಸಿಕ್ತು ಸರ್. ಶೂಟಿಂಗು ಸಿನಿಮಾದಲ್ಲಿ ನಾನು ಕೆಲವು ಚಿಕ್ಕದಾಗಿ ಕಾಣಿಸ್ಕೊಳ್ತೀನಿ. ಸೊ ನಂದು ಶೂಟಿಂಗ್ ಮೋಸ್ಟ್ಲಿ ಪೃಥ್ವಿ ಸರ್ ಜೊತೆನೇ ಇತ್ತು. ಒಂದು ಸಾಂಗ್ ಕೂಡ ಇವಾಗ ರಿಲೀಸ್ ಆಗ್ತಾಯಿದೆ ಸದ್ಯದಲ್ಲೇ. ಸೊ ಎಲ್ಲ ಪೃಥ್ವಿ ಸರ್ ಜೊತೆನೇ ಮಾಡಿದ್ದು. ಬಟ್ ಡಿರೆಕ್ಟರ್ ಆಗಿರ್ಬೋದು, ಪೃಥ್ವಿ ಸರ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಸರ್. ನೀವು ಇವತ್ತೇ ಮೊದಲನೇ ಸರಿ ಸಿನಿಮಾ ನೋಡ್ತೀರಾ, ನಿಮಗೆ ಯಾವುದು ಸೀನ್ ತುಂಬ ಕ್ಯೂರಿಯಾಸಿಟಿ ಅನಿಸ್ತು? ಇಲ್ಲ, ಇದು ನಂದು 2ನೇ ಬಾರಿ. ಇದಕ್ಕೂ ಮುಂಚೆ ಒಂದು ಪ್ರೈವೇಟ್ ಶೋ ಆಗಿತ್ತು. ಸೊ ಇದು ಕ್ಯೂರಿಯಾಸಿಟಿ ಅಂದರೆ ನನಗೆ ಕ್ಲೈಮ್ಯಾಕ್ಸ್ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಕೆಲವೊಂದು ಪಾರ್ಟ್ಗಳು. ಮತ್ತು ಸೊ ನನ್ನ ಸಿನಿಮಾ ಅದಕ್ಕೋಸ್ಕರ ನಾನು ಎಲ್ಲಿ ಬರ್ತೀನಿ ಅಂತ ಕಾಯ್ತಾ ಕೂತ್ಕೊಂಡಿದ್ದೆ ಸರ್. ಎಕ್ಸೈಟ್ ಆಗಿತ್ತು ತುಂಬ. ಆ್ಯಂಡ್ ನನಗೆ ಎಲ್ಲ ಒಂದು ಊರನ್ನು ಹೇಗೆ ತೋರಿಸ್ಬೇಕು ಹಾಗೆ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು.